ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾನು ಗೋಧಿ ರವೆಯನ್ನು ಉಪಯೋಗಿಸಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೇನೆ. ಕೇಸರಿ ಬಾತ್ ಅಂತಾನೂ ಕರಿಬೋದು. ಸಕ್ಕರೆ ಉಪಯೋಗ ಮಾಡದೆ ಈ ಸ್ವೀಟನ್ನು ಮಾಡ್ಕೊಳ್ತಾ ಇದ್ದೇನೆ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡುವ. ನಾನಿಲ್ಲಿ ಮೊದಲಿಗೆ ಒಂದು ಚಿಕ್ಕ ಲೋಟದಷ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ. ಇದು ಮಾಮೂಲಿ ರವೆ ಅಲ್ಲ, ಗೋಧಿ ರವೆ ಅಂತ ಕೇಳಿದರೆ ಅಂಗಡಿಯಲ್ಲಿ ಸಿಗ್ತದೆ. ಬನ್ಸಿ ರವೆ ಅಂತ ಸಹ ಕರೀತಾರೆ ಇದನ್ನು. ನೀವಿಲ್ಲಿ ನೋಡ್ತಿರ್ಬೋದು, ಅದು ಗೋಧಿ ಥರ ಕಲರ್ ಇದೆ, ಸ್ವಲ್ಪ ಯೆಲ್ಲೋ ಕಲರ್ ಇದೆ. ಮಾಮೂಲಿ ರವೆ ಆದರೆ ವೈಟ್ ಆಗಿರ್ತದೆ. ಇದು ಸ್ವಲ್ಪ ದೊಡ್ಡ ರವೆ ಸಹ. ಇದರಲ್ಲಿ ಸಹ ಉಪ್ಪುಮ ಎಲ್ಲ ಮಾಡ್ತಾರೆ. ನಾನಿವಾಗ ಒಂದು ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸಿದ್ದೇನೆ. ಇವಾಗ ಇದರಲ್ಲಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರಿದುಕೊಳ್ತಾ ಇದ್ದೇನೆ. ಲೋ ಫ್ಲೇಮಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹುರಿದುಕೊಳ್ಬೇಕು, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಇವಾಗ ಇದು ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಟುಕೊಳ್ಳುವ. ಇವಾಗ ನಾನು ಇದೇ ಪಾತ್ರಕ್ಕೆ ರವೆಯನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಲೋಟದಷ್ಟು ರವೆಯನ್ನು ಸೇರಿಸ್ಕೊಂಡಿದ್ದೇನೆ. ಇವಾಗ ಇದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಲೋ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಆದರೂ ಫ್ರೈ ಮಾಡಿಕೊಳ್ಬೇಕು. ಘಮ ಬರುವಲ್ಲಿವರೆಗೆ ಫ್ರೈ ಮಾಡಬೇಕು. ನೋಡಿ, ಇವಾಗ ಫ್ರೈ ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ನಾನು ಬಿಸಿ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ. ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. 1 ಗ್ಲಾಸ್ ರವೆಗೆ 3 ಲೋಟದಷ್ಟು ನೀರು. ಇವಾಗ ಇದನ್ನು ಮುಚ್ಚಳ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡ್ತಾ ಇದ್ದೇನೆ. 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ನೋಡಿ, ಇವಾಗ ಇದು ಬೆಂದಿದೆ, ನೀರೆಲ್ಲ ಡ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ 1 ಲೋಟದಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿದ್ದೇನೆ. ನೋಡಿ, ಇವಾಗ ಬೆಲ್ಲ ಎಲ್ಲ ಕರಗಿದೆ. ನೀವು ಬೆಲ್ಲದ ಪಾಕ ಮಾಡಿ ಸೇರಿಸ್ತಿದ್ರೆ ರವೆ ಬೇಯಿಸಲಿಕ್ಕೆ ನೀರನ್ನು ಸ್ವಲ್ಪ ಕಮ್ಮಿ ಸೇರಿಸಿ. ನೋಡಿ, ಇವಾಗ ಇದು ಗಟ್ಟಿಯಾಗ್ತಾ ಬರ್ತಿದೆ. ಇವಾಗ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗಿದೆ. ಬೇಗನೆ ರೆಡಿ ಆಗ್ತದೆ ಇದು. ಇವಾಗ ಇದಕ್ಕೆ ಫ್ರೈ ಮಾಡಿಟ್ಟಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಇವಾಗ ಇದು ಆಗಿದೆ, ಇಷ್ಟಾದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ನೀವು ಕ್ವಾಂಟಿಟಿ ನೋಡಿಕೊಂಡು ಬೆಲ್ಲ ಎಲ್ಲ ಸೇರಿಸ್ಕೊಂಡ್ರೆ ಆಯಿತು. ನೋಡಿ, ಸ್ವೀಟ್ ರೆಡಿಯಾಗಿದೆ. ಬೇಗನೆ ಒಂದು 10 ನಿಮಿಷದಲ್ಲಿ ಇದು ರೆಡಿ ಆಗ್ತದೆ. ಸ್ವೀಟ್ ತಿನ್ನಬೇಕು ಅಂತ ಅನಿಸಿದಾಗ ಬೇಗನೆ ಇದನ್ನು ಮಾಡಿಕೊಂಡು ತಿನ್ಕೊಳ್ಬೋದು. ಇದೇ ಥರ ಬೇರೆ ರೆಸಿಪಿಗಳು ನನ್ನ ಚಾನಲ್ನಲ್ಲಿ ಇದೆ, ಅದನ್ನು ಸಹ ಹೋಗಿ ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.